ಬದುಕಿನಲ್ಲಿ ಮೈಕೊಡವಿ ಏಳುವ ಸಮಯ. ಎಷ್ಟೋ ಜನ ವಯಸ್ಸು 40 ದಾಟಿದ್ರೂ ಇನ್ನೂ ನೆಲೆ ಕಾಣದೆ ಒದ್ದಾಡ್ತಿರ್ತಾರೆ. ಹಾಗೆ ನೋಡಿದ್ರೆ 40 ಅನ್ನೋದು ನಡುವಯಸ್ಸು. ಮೊದಲೆಲ್ಲ 50ನೇ ವರ್ಷದ ತನಕ ಬದುಕಿನ ಫಸ್ಟ್ ಆಫ್ ಅನ್ನೋ ನಂಬಿಕೆ ಇತ್ತು. ಈಗ ಬದುಕಿರುವವರಲ್ಲಿ ಅದೆಷ್ಟು ಜನ 100 ವರ್ಷ ಪೂರೈಸ್ತಾರೋ ಗೊತ್ತಿಲ್ಲ. ಸದ್ಯ ಯಾರೇ ಆದ್ರೂ 40ನೇ ವರ್ಷಕ್ಕೆ ಬದುಕಿನ ಅತ್ಯಂತ ಮಹತ್ವದ ಘಟ್ಟ ತಲುಪಿರಲೇಬೇಕು. ಅದೇನೇ ಇರಲಿ, ಇದು ಶಾರೀರಿಕ, ಮಾನಸಿಕ ಮತ್ತು ಸಾಮಾಜಿಕ ಪಲ್ಲಟಗಳಾಗುವ ಸಮಯ. ವಯಸ್ಸು 40 ದಾಟುತ್ತಿದ್ದಂತೆ ನಮಗೇ ಗೊತ್ತಿಲ್ಲದೆ ದೇಹದಲ್ಲಿ ಅನೇಕ ಬದಲಾವಣೆಗಳಾಗಿರುತ್ತವೆ. ಹಾರ್ಮೋನುಗಳು ಏರುಪೇರಾಗಿರುತ್ತವೆ. ತಲೆಯಲ್ಲೇನಾದ್ರೂ ಕೂದಲು ಉಳಿದಿದ್ರೆ ಅಲ್ಲೊಂದು ಇಲ್ಲೊಂದು ಬಿಳಿ ಬಣ್ಣಕ್ಕೆ ತಿರುಗೋಕೆ ಶುರುವಾಗಿರುತ್ತೆ. ಶರ್ಟಿನ ಗುಂಡಿಗಳು ಪಟಕ್ಕನೆ ಕಿತ್ತುಕೊಳ್ಳುವಷ್ಟು ಹೊಟ್ಟೆ ಬಿಗಿತಾ ಇರುತ್ತೆ. ಚರ್ಮದಿಂದ ಹಿಡಿದು ಯೋಚನಾ ಲಹರಿಯ ತನಕ ಎಲ್ಲವೂ ಮಾಗಲು ಆರಂಭವಾಗೋದೇ ಈ ಹೊತ್ತಿನಲ್ಲಿ. ಮತ್ತೆ ಹದ್ದಿನ ಲೈಫ್ ಜರ್ನಿಯನ್ನೊಮ್ಮೆ ಗಮನಿಸೋಣ. ಸರಾಸರಿ 70 ವರ್ಷಗಳ ಕಾಲ ಬದುಕಬಲ್ಲ ದೀರ್ಘಾಯುಷಿ ಪಕ್ಷಿ ಹದ್ದು. ಅಷ್ಟು ವರ್ಷದ ತನಕ ನಿರಂತರವಾಗಿ ಹಾರಾಟ, ಆಹಾರಕ್ಕಾಗಿ ಹೋರಾಟ ನಡೆಸಿ ಅದರ ಕೊಕ್ಕುಗಳು ಮೊಂಡಾಗಿರುತ್ತವೆ. ಇನ್ನು ಆ ಹದ್ದು ಬದುಕುಳಿಯೋದಕ್ಕೆ ಸಾಧ್ಯನೇ ಇಲ್ಲ ಎನ್ನುವ ಪರಿಸ್ಥಿತಿಗೆ ಬಂದು ನಿಂತಿರುತ್ತೆ. ಎಣಿಸಿ 40ನೇ ವರ್ಷದ ಹೊತ್ತಿಗೆ ಯಾವುದಾದರೊಂದು ಪರ್ವತವೋ ಬೆಟ್ಟ ಗುಡ್ಡದ ಜಾಗಕ್ಕೋ ಹೋಗಿ ಕೂತು ಬಿಡುತ್ತೆ. ತನ್ನ ದೇಹದಲ್ಲಿರುವ ಅಷ್ಟು ಪುಕ್ಕವನ್ನ ತಾನೇ ತರಿದು ಬಿಸಾಕತ್ತೆ. ತನ್ನ ಕೊಕ್ಕುಗಳನ್ನ ಬಂಡೆಕಲ್ಲಿಗೆ ಬಡಿದು ಮುರಿದುಕೊಳ್ಳುತ್ತೆ. ಅಲ್ಲಿಗೆ ಹದ್ದಿನ ಆಯುಷ್ಯ ಮುಗಿದೇ ಹೋಯ್ತು ಅಂದುಕೊಂಡ್ರೆ ಅದು ಅಕ್ಷರಶಃ ತಪ್ಪು. ವ್ರತ ಕೈಗೊಂಡಂತೆ ತನ್ನಿಡೀ ದೇಹವನ್ನ ಹೈರಾಣು ಮಾಡಿಕೊಳ್ಳುವ ಆ ಹದ್ದು ಮತ್ತೆ 4 ತಿಂಗಳ ಅವಧಿಯಲ್ಲಿ ಸಂಪೂರ್ಣ ಬದಲಾಗಿರುತ್ತೆ. ಮೈತುಂಬ ಹೊಸ ಪುಕ್ಕ ಹುಟ್ಕೊಂಡಿರುತ್ತೆ. ಕೊಕ್ಕು ಮನಚಾಗಿ ಬೆಳೆದಿರುತ್ತೆ. ತನ್ನ ಜೀವಮಾನದ 40 ವರ್ಷಗಳಲ್ಲಿ ಯಾವತ್ತೂ ಯಾರ ಆಸರೆಯನ್ನು ಬಯಸದ ಹದ್ದಿಗೆ ಆ ಹೊತ್ತಿನಲ್ಲಿ ಮಾತ್ರ ಇತರೆ ಹದ್ದುಗಳು ಆಹಾರ ತಂದುಕೊಡುತ್ತವೆ. ಅಲ್ಲಿಂದ ಮತ್ತೊಂದು ಸುತ್ತಿನ ಪಯಣ ಆರಂಭಿಸುವ ಹದ್ದು ಮತ್ತೆ 30 ವರ್ಷಗಳ ಕಾಲ ತನ್ನ ಸ್ವಾವಲಂಬಿ ಬದುಕನ್ನು ನಿರಾತಂಕವಾಗಿ ಮುಂದುವರಿಸುತ್ತೆ. ಅಬ್ಬಾ, ಒಂದು ಹದ್ದು ಹುಟ್ಟಿನಿಂದ ಅಂತ್ಯದವರೆಗೆ ತನ್ನ ಬದುಕನ್ನ ಎಷ್ಟು ಚಂದಗೆ ಅಚ್ಚುಕಟ್ಟಾಗಿ ಡಿಸೈನ್ ಮಾಡಿಟ್ಟುಕೊಂಡಿದೆ. ಆದರೆ ನಾವ್ಯಾಕೆ 40ರ ಹೊಸ್ತಿಲಲ್ಲಿ ನಿಲ್ಲೋ ಹೊತ್ತಿಗೆ ಮೈತುಂಬ ಅನಾರೋಗ್ಯ, ಮನಸ್ಸಿನ ತುಂಬ ಗೊಂದಲಗಳನ್ನ ತುಂಬಿಕೊಳ್ತೇವೆ? 25ರಿಂದ 30ನೇ ವರ್ಷದ ಹೊತ್ತಿಗೆ ಓದು ಮುಗಿಸಿ ನಮ್ಮದು ಅಂತ ಹೇಳ್ಕೊಳ್ಳೋದಕ್ಕೆ ಒಂದು ಪ್ರೊಫೆಷನ್ ಆಯ್ಕೆ ಮಾಡ್ಕೊಂಡಿರ್ತೀವಿ. 30ರಿಂದ 40ರ ಸಮಯದಲ್ಲಿ ದುಡಿಮೆ, ಮದುವೆ, ಮಕ್ಕಳು, ಆಸ್ತಿ ಸಂಪಾದನೆಗೆ ಹೆಚ್ಚು ಪ್ರಾಮುಖ್ಯತೆ ಕೊಟ್ಟಿರ್ತೀವಿ. ಅದರ ಜೊತೆಗೆ EMI, ಸಾಲ, ಗೆಲುವು, ಸೋಲು, ಸಂಸಾರದ ತಾಪತ್ರಯಗಳೆಲ್ಲವೂ ಒಂದು ರೌಂಡ್ ಪರಿಚಯವಾಗಿರುತ್ತೆ. ಈ ಎಲ್ಲ ಒತ್ತಡಗಳ ನಡುವೆ 40 ಯಾಕೋ ಆರೋಗ್ಯ ಮೊದಲಿನಂತಿಲ್ವಲ್ಲ, ಇಷ್ಟೂ ವರ್ಷಗಳಂತೆ ನಿದ್ರೆಗೆಟ್ಟು ಕೆಲಸ ಮಾಡೋದು ಕಷ್ಟ ಅನ್ನಿಸ್ತಾ ಇದೆಯಲ್ಲ, BPಯಲ್ಲೇನೋ ವೇರಿಯೇಷನ್ನು, ಪ್ರೀ ಡಯಾಬಿಟಿಕ್ ಸ್ಟೇಜು, ಕೊಲೆಸ್ಟ್ರಾಲ್ ಕೂಡ ಹೆಚ್ಚಾಗಿದೆ. ಇಂಥ 10 ಹಲವು ಚಿಂತೆಗಳು ಕಾಡಲು ಶುರುವಾಗುವ ಸಮಯವದು. ಅದಕ್ಕೆ ಕಾರಣವೂ ಇದೆ. ಕಳೆದ 10-15 ವರ್ಷಗಳ ಕಾಲ ದಣಿವರಿಯದೆ, ಟೈಮಿಗೆ ಸರಿಯಾಗಿ ತಿನ್ನದೆ, ನಿದ್ದೆಗಳನ್ನ ಸುಟ್ಟು ದುಡಿದಿದ್ದರ ಸೈಡ್ ಎಫೆಕ್ಟು ನೇರವಾಗಿ ಬಡಿಯಲು ಆರಂಭಿಸಿರುತ್ತೆ. ನಾವು ಓಡಿಸುವ ವಾಹನಗಳು, ಉಪಯೋಗಿಸುವ ಮಷಿನ್ನುಗಳೇ ನಿರ್ದಿಷ್ಟ ಬಳಕೆಯ ನಂತರ ಸರ್ವೀಸಿಗೆ ಬಂದು ನಿಂತಿರುತ್ತವೆ. ಮನುಷ್ಯರಾದ ನಮಗೆ ವಿಶ್ರಾಂತಿ ಬೇಡವೇ? ಬಹುಶಃ ಮೊದಲ ಬಾರಿಗೆ ಲೈಫು ಉಸ್ಸಪ್ಪ ಅನ್ನುವಂತೆ ಮಾಡಿರುತ್ತೆ. ವರ್ಷಾನುಗಟ್ಟಲೆ ಇಷ್ಟೆಲ್ಲ ಕಷ್ಟಪಟ್ಟಿದ್ದು ಯಾರಿಗಾಗಿ? ದುಡಿದಿದ್ದನ್ನ ನಿಜಕ್ಕೂ ನಾವು ಅನುಭವಿಸ್ತೀವಾ? ಹೆತ್ತವರ ಮುಂದೆ ನಾವೇ ಮೊದಲು ಎದ್ದು ನಡೆದು ಬಿಡ್ತೀವಾ? ಮಕ್ಕಳ ಮುಂದಿನ ಭವಿಷ್ಯದ ಗತಿ ಏನು? ಹೀಗೆ ಇಲ್ಲಸಲ್ಲದ ಯೋಚನೆಗಳೆಲ್ಲ ಅನಾಮತ್ತಾಗಿ ಎದ್ದು ನಿಂತಿರತ್ವೆ. ಕೂತರು ನಿಂತರು ಚಿಂತೆಗಳು ಗೆಲ್ಲುತ್ತವೆ. ಇಂಥ ನಾನ್ಸೆನ್ಸ್ ಚಿಂತೆಗಳಿಗೆಲ್ಲ ಡೋಂಟ್ ಕೇರ್ ಅನ್ನಿ. ಈ ಹದ್ದಿನಂತೆ ಮೈ ಕೊಡವಿಕೊಂಡು ದೇಹ ಮತ್ತು ಮನಸ್ಸನ್ನ ರಿಫ್ರೆಶ್ ಮಾಡಿಕೊಳ್ಳುವ ತುರ್ತು ನಿಮ್ಮ ಮುಂದಿರುತ್ತೆ. ಮೊಟ್ಟ ಮೊದಲಿಗೆ ಇಲ್ಲಿ ತನಕ ಏನಾದ್ರೂ ಚಟಗಳನ್ನ ಬೆಳೆಸಿಕೊಂಡು ಬಂದಿದ್ರೆ ಅದನ್ನ ಎಡಗಾಲಲ್ಲಿ ಎಗ್ಗರಿಸಿ ಒದ್ದು ಬಿಡಿ. ಇನ್ನು ನಿದ್ದೆಗೆಟ್ಟು ಕೆಲಸ ಮಾಡೋದಿಲ್ಲ, ಸಿಕ್ಕಿದ್ದನ್ನೆಲ್ಲ ತಿನ್ನೋದಿಲ್ಲ, ಶುರು ಮಾಡಿದ ವ್ಯಾಯಾಮ ವಾಕಿಂಗುಗಳನ್ನ ನಿಲ್ಲಿಸೋದಿಲ್ಲ, ಅನವಶ್ಯಕವಾಗಿ ಯಾರ ಮೇಲೂ ಕೋಪ ಮಾಡ್ಕೊಳ್ಳೋದಿಲ್ಲ, ಎಲ್ಲದಕ್ಕಿಂತ ಮುಖ್ಯವಾಗಿ ಮನೆಯವರಿಗೆ ಅಂತಲೇ ಇಂತಿಷ್ಟು ಸಮಯವನ್ನ ಎತ್ತಿಡ್ತೀನಿ, ಹೀಗೊಂದು ರೆಸಲ್ಯೂಷನ್ ಮಾಡ್ಕೊಳ್ಳಿ. ಡೈರಿಯಲ್ಲೋ ಪಾಕೆಟ್ಟಿನಲ್ಲೋ ಒಂದು ಚೀಟಿ ಬರೆದಿಟ್ಕೊಳ್ಳಿ.
ಅಥವಾ ನಿಮ್ಮ ಮೊಬೈಲ್ ಸ್ಕ್ರೀನ್ನಲ್ಲಿರುವಂತೆ ನೋಡ್ಕೊಳ್ಳಿ. ಪ್ರತಿದಿನ ಎದ್ದಾಗಲೋ ಅಥವಾ ಮಲಗುವ ಹೊತ್ತಿನಲ್ಲೋ ಒಂದು ಸಲ ಓದಿಕೊಳ್ಳಿ. ಅಂದುಕೊಂಡಿದ್ದನ್ನ ಆಚೀಚೆ ಅಲ್ಲಾಡಿಸಿದಂತೆ ಕಾರ್ಯರೂಪಕ್ಕೆ ತನ್ನಿ. ಅಲ್ಲಿಗೆ ನಿಮ್ಮ ಜೀವನವನ್ನು ಬದಲಿಸಲು ಯಾವ ಹನುಮಾನ್ ಚಾಲೀಸ ಸಹಸ್ರನಾಮಗಳ ಅವಶ್ಯಕತೆಯೂ ಇರಲ್ಲ. 40ರ ಆರಂಭದ ಆ ಗೊಂದಲ ಸಂಕಟಗಳನ್ನೆಲ್ಲ ತಂತಾನೆ ದೂರವಾಗಿಸಿಬಿಡುತ್ತವೆ. ಆರೋಗ್ಯ ಹದವಾಗಿರುತ್ತೆ, ಮನಸ್ಸು ಪ್ರಫುಲ್ಲವಾಗಿರುತ್ತೆ. ಥೇಟು ಆ ಹದ್ದಿನಂತೆ ಬದುಕು ಮತ್ತೊಂದು ಸುತ್ತಿನ ಸ್ವಚ್ಛಂದ ಹಾರಾಟಕ್ಕೆ ಸನ್ನದ್ಧವಾಗಿರುತ್ತೆ.